ಆತ್ಮೀಯ ಸ್ಪರ್ಧಾರ್ಥಿಗಳೇ, ಹೊನ್ನಸಿರಿ ಕನ್ನಡ ಕೋಚಿಂಗ್ ಕ್ಲಾಸ್ಗೆ ಸ್ವಾಗತ. ನಿಮ್ಮ ಸಾಧನೆಯ ಉನ್ನತಿಗೆ ನಮ್ಮ ಕನ್ನಡದ ಸಿರಿ. ಸ್ಪರ್ಧಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ವಿಡಿಯೋ ಭಾಗ 1ರಲ್ಲಿ ಪ್ರಾಚೀನ ಕನ್ನಡ ಸಾಹಿತ್ಯ ಮತ್ತು ರಾಜಾಶ್ರಯ ಇದಕ್ಕೆ ಸಂಬಂಧಿಸಿದಂತೆ ಗಂಗರ ಬಗ್ಗೆ ಸಂಪೂರ್ಣವಾದಂತಹ ವಿವರಣೆಯನ್ನು ನಾವು ತಿಳ್ಕೊಂಡ್ವಿ. ಈಗ ಪ್ರಸ್ತುತ ತರಗತಿಯಲ್ಲಿ ವಿಡಿಯೋ ಭಾಗ 2ರಲ್ಲಿ ಗಂಗರಿಗೆ ಸಂಬಂಧಿಸಿದಂತಹ ಅಂದರೆ ಪ್ರಾಚೀನ ಕನ್ನಡ ಸಾಹಿತ್ಯ ಮತ್ತು ರಾಜಾಶ್ರಯ ಇದರಲ್ಲಿ ಗಂಗರು ಇವರಿಗೆ ಸಂಬಂಧಿಸಿದಂತಹ ಪರೀಕ್ಷಾ ದೃಷ್ಟಿಯಿಂದ ಕೇಳಬಹುದಾದಂತಹ 30 ಬಹು ಆಯ್ಕೆ ಪ್ರಶ್ನೆಗಳನ್ನು ವಿಡಿಯೋ ಭಾಗ 2ರಲ್ಲಿ ನಾವು ಪ್ರಸ್ತುತ ತರಗತಿಯಲ್ಲಿ ನೋಡೋಣ. ಹಾಗೆಯೇ ಪ್ರಾಚೀನ ಕನ್ನಡ ಸಾಹಿತ್ಯ ಮತ್ತು ರಾಜಾಶ್ರಯ ಗಂಗರು ಇದಕ್ಕೆ ಸಂಬಂಧಿಸಿದಂತೆ ಬಹು ಆಯ್ಕೆ ಪ್ರಶ್ನೆಗಳನ್ನು ಕೊಡಲಾಗಿದೆ ವಿಡಿಯೋ ಭಾಗ 2ರಲ್ಲಿ. ಇದಕ್ಕೆ ಸರಿಯಾದಂತಹ ಉತ್ತರವನ್ನು ನೀವು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಯಾಕೆಂದರೆ ನಿಮ್ಮ ಒಂದು ಜ್ಞಾನದ ಮಟ್ಟವನ್ನು ಹೆಚ್ಚಿಸುವುದರ ಸಲುವಾಗಿ ಪರೀಕ್ಷೆಯಲ್ಲಿ ಆದಷ್ಟು ಬೇಗ ಉತ್ತೀರ್ಣತೆಯನ್ನು ಪಡೆಯುವಂತಹ ನಿಟ್ಟಿನಿಂದ ನಾನು ಇಲ್ಲಿ ಉತ್ತರಗಳನ್ನು ಹೇಳುತ್ತಿಲ್ಲ, ನಿಮಗೆ ಉತ್ತರವನ್ನು ಕಾಮೆಂಟ್ ಮಾಡಲು ನಾನು ಹೇಳ್ತಾ ಇದ್ದೀನಿ. ಹಾಗೆಯೇ ನಿಮಗೆ ಉತ್ತರದಲ್ಲಿ ಏನಾದರೂ ಗೊಂದಲ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ನಾನು ಹಾಕಿರ್ತೀನಿ, ನೋಡ್ಕೊಳ್ಳಿ. ಆದಷ್ಟು ಸ್ವತಃ ನೀವೇ ಪ್ರಯತ್ನಿಸಿ ಉತ್ತರವನ್ನು ಹುಡುಕಲು ಪ್ರಯತ್ನಿಸಿ. ಹಾಗಾದರೆ ತರಗತಿಯನ್ನು ಪ್ರಾರಂಭಿಸೋಣವೇ? ಬನ್ನಿ. ಪ್ರಾಚೀನ ಕನ್ನಡ ಸಾಹಿತ್ಯ ಮತ್ತು ರಾಜಾಶ್ರಯ ಗಂಗರು, ವಿಡಿಯೋ ಭಾಗ 2. ಪ್ರಶ್ನೆ ಸಂಖ್ಯೆ 1. ಗಂಗಾ ರಾಜವಂಶದ ಸಂಸ್ಥಾಪಕರು ಯಾರು? ಆಪ್ಷನ್ ಎ ಕೊಂಗಣಿವರ್ಮ ಅಥವಾ ದಡಿಗ, ಆಪ್ಷನ್ ಬಿ ದುರ್ವಿನೀತ, ಆಪ್ಷನ್ ಸಿ ಮಾರಸಿಂಹ, ಆಪ್ಷನ್ ಡಿ ಶ್ರೀ ಪುರುಷ. ಪ್ರಶ್ನೆ ಸಂಖ್ಯೆ 2. ಗಂಗರ ಆರಂಭಿಕ ರಾಜಧಾನಿ ಯಾವುದಾಗಿತ್ತು? ಆಪ್ಷನ್ ಎ ತಲಕಾಡು, ಆಪ್ಷನ್ ಬಿ ಕುವಲಾಲ ಅಥವಾ ಕೋಲಾರ, ಆಪ್ಷನ್ ಸಿ ಮಾನ್ಯಕೇಡ ಅಥವಾ ಮಳಕೇಡ ಅಂತಲೂ ಕೂಡ ಕರೀತಾರೆ, ಆಪ್ಷನ್ ಡಿ ಬನವಾಸಿ. ಪ್ರಶ್ನೆ ಸಂಖ್ಯೆ 3. ಗಂಗರ ಲಾಂಛನ ಅಥವಾ ರಾಜಚಿಹ್ನೆ ಯಾವುದಾಗಿತ್ತು? ಆಪ್ಷನ್ ಎ ಮದಜಲದ ಆನೆ ಅಥವಾ ಮದಗಜ, ಆಪ್ಷನ್ ಬಿ ಸಿಂಹ, ಆಪ್ಷನ್ ಸಿ ವರಹ, ಆಪ್ಷನ್ ಡಿ ಗರುಡ. ಪ್ರಶ್ನೆ ಸಂಖ್ಯೆ 4. ಗಂಗರ ಕಾಲದ ಪ್ರಸಿದ್ಧ ಶಬ್ದಾವತಾರ ಎಂಬ ಗ್ರಂಥವನ್ನು ರಚಿಸಿದ ರಾಜ ಯಾರು? ಆಪ್ಷನ್ ಎ ಶ್ರೀ ಪುರುಷ, ಆಪ್ಷನ್ ಬಿ ದುರ್ವಿನೀತ, ಆಪ್ಷನ್ ಸಿ ಶಿವಮಾರ, ಆಪ್ಷನ್ ಡಿ ರಾಚಮಲ್ಲ. ನೋಡಿ, ಎಲ್ಲ ಪ್ರಶ್ನೆಗಳು ಕೂಡ ನಾವು ಕಳೆದ ತರಗತಿಯಲ್ಲಿ ಮಾಡಿದಂಥ ವಿಷಯಗಳನ್ನೇ ಒಳಗೊಂಡಿದೆ. ಸೊ ಅದರಿಂದ ನೀವು ಉತ್ತರವನ್ನು ಈಸಿಯಾಗಿ ಕಾಮೆಂಟ್ ಮಾಡ್ಬೋದು. ಯಾರು ಮಿಸ್ ಮಾಡಬೇಡಿ. ಇದಕ್ಕೆ ಸರಿಯಾದಂಥ ಉತ್ತರವನ್ನು ಕಾಮೆಂಟ್ ಮಾಡಿ ನಿಮ್ಮ ಜ್ಞಾನದ ಮಟ್ಟವನ್ನು ಹೆಚ್ಚಿಸಿಕೊಳ್ಳಿ. ಪರೀಕ್ಷೆಯಲ್ಲಿ ಆದಷ್ಟು ಬೇಗ ಉತ್ತೀರ್ಣರಾಗಿ ಎಂದು ಶುಭ ಹಾರೈಸ್ತೇನೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ, ಬನ್ನಿ. ಪ್ರಶ್ನೆ ಸಂಖ್ಯೆ 5. ದುರ್ವಿನೀತನು ಗಂಗರ ಯಾವ ಪ್ರಸಿದ್ಧ ರಾಜನ ಮಗನಾಗಿದ್ದನು? ಆಪ್ಷನ್ ಎ ಅವಿನೀತ, ಆಪ್ಷನ್ ಬಿ ದಡಿಗ, ಆಪ್ಷನ್ ಸಿ ಮಾಧವ, ಆಪ್ಷನ್ ಡಿ ಪೃಥ್ವಿಪತಿ. ಪ್ರಶ್ನೆ ಸಂಖ್ಯೆ 6. ಭಾರವಿಯ ಕಿರಾತಾರ್ಜುನೀಯಂ ಕಾವ್ಯಕ್ಕೆ ಶಬ್ದಾವತಾರ ಎಂಬ ಟೀಕೆಯನ್ನು ಬರೆದವರು ಯಾರು? ಆಪ್ಷನ್ ಎ ಪೂಜ್ಯಪಾದ, ಆಪ್ಷನ್ ಬಿ ದುರ್ವಿನೀತ, ಆಪ್ಷನ್ ಸಿ ಗುಣಭದ್ರ, ಆಪ್ಷನ್ ಡಿ ಚಾವುಂಡರಾಯ. ಪ್ರಶ್ನೆ ಸಂಖ್ಯೆ 7. ಶ್ರವಣಬೆಳಗೊಳದ ಬೃಹತ್ ಬಾಹುಬಲಿ ಗೊಮ್ಮಟೇಶ್ವರ ವಿಗ್ರಹವನ್ನು ಕೆತ್ತಿಸಿದವರು ಯಾರು? ಆಪ್ಷನ್ ಎ 4ನೇ ರಾಚಮಲ್ಲ, ಆಪ್ಷನ್ ಬಿ ಚಾವುಂಡರಾಯ, ಆಪ್ಷನ್ ಸಿ ದುರ್ವಿನೀತ, ಆಪ್ಷನ್ ಡಿ ಶಿವಮಾರ. ಪ್ರಶ್ನೆ ಸಂಖ್ಯೆ 8. ಶ್ರವಣಬೆಳಗೊಳದ ಬಾಹುಬಲಿ ವಿಗ್ರಹವನ್ನು ಯಾವ ವರ್ಷದಲ್ಲಿ ಕೆತ್ತಿಸಲಾಯಿತು? ಆಪ್ಷನ್ ಎ ಕ್ರಿಸ್ತಶಕ 981, ಆಪ್ಷನ್ ಬಿ ಕ್ರಿಸ್ತಶಕ 1000, ಆಪ್ಷನ್ ಸಿ ಕ್ರಿಸ್ತಶಕ 950, ಆಪ್ಷನ್ ಡಿ ಕ್ರಿಸ್ತಶಕ 1050. ಪ್ರಶ್ನೆ ಸಂಖ್ಯೆ 9. ಗಜಶಾಸ್ತ್ರ ಅಥವಾ ಗಜಾಷ್ಟಕ ಎಂಬ ಪ್ರಸಿದ್ಧ ಗ್ರಂಥವನ್ನು ರಚಿಸಿದ ಗಂಗರ ರಾಜ ಯಾರು? ಆಪ್ಷನ್ ಎ 2ನೇ ಶಿವಮಾರ, ಆಪ್ಷನ್ ಬಿ ಶ್ರೀ ಪುರುಷ, ಆಪ್ಷನ್ ಸಿ ಮಾರಸಿಂಹ, ಆಪ್ಷನ್ ಡಿ ರಾಚಮಲ್ಲ. ಪ್ರಶ್ನೆ ಸಂಖ್ಯೆ 10. ಗಜಾಷ್ಟಕ ಮತ್ತು ಸೇತುಬಂಧ ಗ್ರಂಥಗಳನ್ನು ರಚಿಸಿದ ಶಿವಮಾರ 2ನೇ ಶಿವಮಾರನ ಬಿರುದು ಯಾವುದಾಗಿತ್ತು?
ಆಪ್ಷನ್ ಎ ಸೈಗೊಟ್ಟ, ಆಪ್ಷನ್ ಬಿ ಕಂಗಣಿ ವರ್ಮ, ಆಪ್ಷನ್ ಸಿ ಧರ್ಮ ಮಹಾರಾಜ, ಆಪ್ಷನ್ ಡಿ ನಿತ್ಯವರ್ಷ. ಪ್ರಶ್ನೆ ಸಂಖ್ಯೆ 11. ಗಜಶಾಸ್ತ್ರ ಗ್ರಂಥವನ್ನು ಬರೆದ ಶ್ರೀ ಪುರುಷನ ಇನ್ನೊಂದು ಪ್ರಸಿದ್ಧ ಕೃತಿ ಯಾವುದು? ಆಪ್ಷನ್ ಎ ಗಜಶಾಸ್ತ್ರ, ಆಪ್ಷನ್ ಬಿ ಗಜಾಷ್ಟಕ, ಆಪ್ಷನ್ ಸಿ ಮಾಲೀಫ, ಆಪ್ಷನ್ ಡಿ ಛಂದೋಮುದಿ. ಪ್ರಶ್ನೆ ಸಂಖ್ಯೆ 12. ಚಾವುಂಡರಾಯನು ರಚಿಸಿದ ಪ್ರಸಿದ್ಧ ಕನ್ನಡ ಗದ್ಯ ಕೃತಿ ಯಾವುದು? ಆಪ್ಷನ್ ಎ ಚಾವುಂಡರಾಯ ಪುರಾಣ ಅಥವಾ ತ್ರಿಷಷ್ಟಿ ಲಕ್ಷಣ ಮಹಾಪುರಾಣ, ಆಪ್ಷನ್ ಬಿ ಕವಿರಾಜ ಮಾರ್ಗ, ಆಪ್ಷನ್ ಸಿ ಆದಿಪುರಾಣ, ಆಪ್ಷನ್ ಡಿ ಒಡ್ಡಾರಾಧನೆ. ಪ್ರಶ್ನೆ ಸಂಖ್ಯೆ 13. ಗಂಗರ ಕಾಲದಲ್ಲಿ ನಾಣ್ಯಗಳನ್ನು ಏನೆಂದು ಕರೆಯಲಾಗುತ್ತಿತ್ತು? ಆಪ್ಷನ್ ಎ ಗದ್ಯಾಣ, ಪಣ ಮತ್ತು ಕಾಸು, ಆಪ್ಷನ್ ಬಿ ದಿನಾರ, ಆಪ್ಷನ್ ಸಿ ರೂಪ್ಲಿಕಾ, ಆಪ್ಷನ್ ಡಿ ಜೀತಲ್. ಪ್ರಶ್ನೆ ಸಂಖ್ಯೆ 14. ಗಂಗರ ರಾಜಧಾನಿಯನ್ನು ಕೋಲಾರದಿಂದ ತಲಕಾಡಿಗೆ ಬದಲಾಯಿಸಿದ ರಾಜ ಯಾರು? ಆಪ್ಷನ್ ಎ ಹರಿವರ್ಮ, ಆಪ್ಷನ್ ಬಿ ಮೂರನೇ ಮಾಧವ, ಆಪ್ಷನ್ ಸಿ ದುರ್ವಿನೀತ, ಆಪ್ಷನ್ ಡಿ ಶ್ರೀ ಪುರುಷ. ಪ್ರಶ್ನೆ ಸಂಖ್ಯೆ 15. ಲೋಕೋಪಕಾರ ಎಂಬ ಪ್ರಸಿದ್ಧ ಕೃತಿಯನ್ನು ರಚಿಸಿದ ಗಂಗರ ಕಾಲದ ಕವಿ ಯಾರು? ಆಪ್ಷನ್ ಎ ಚಾವುಂಡರಾಯ, ಆಪ್ಷನ್ ಬಿ ದುರ್ವಿನೀತ, ಆಪ್ಷನ್ ಸಿ ಎರಡನೇ ಚಾವುಂಡರಾಯ, ಆಪ್ಷನ್ ಡಿ ಜನ್ನ. ಪ್ರಶ್ನೆ ಸಂಖ್ಯೆ 16. ಗಂಗರ ಆಡಳಿತದಲ್ಲಿದ್ದ ಪಂಚಮಹಾಶಬ್ದ ಎಂದರೇನು? ಆಪ್ಷನ್ ಎ 5 ಪ್ರಮುಖ ವಾದ್ಯಗಳ ಧ್ವನಿ ಅಥವಾ ಗೌರವ, ಆಪ್ಷನ್ ಬಿ 5 ಪ್ರಕಾರದ ತೆರಿಗೆಗಳು, ಆಪ್ಷನ್ ಸಿ 5 ಪ್ರಮುಖ ಮಂತ್ರಿಗಳು, ಆಪ್ಷನ್ ಡಿ 5 ಸೈನ್ಯದ ಭಾಗಗಳು. ಪ್ರಶ್ನೆ ಸಂಖ್ಯೆ 17. ಗಂಗರ ಕಾಲದಲ್ಲಿ ಜಮೀನುಗಳ ಅಳತೆಗೆ ಬಳಸುತ್ತಿದ್ದ ಪ್ರಮುಖ ಅಳತೆಗೋಲು ಯಾವುದು? ಆಪ್ಷನ್ ಎ ಮಣ್ಣದಂಡ, ಆಪ್ಷನ್ ಬಿ ಗಂಗದಂಡ, ಆಪ್ಷನ್ ಸಿ ರಾಜದಂಡ, ಆಪ್ಷನ್ ಡಿ ಶಿವಮಾರಕೋಲು. ಪ್ರಶ್ನೆ ಸಂಖ್ಯೆ 17 ಅದೇ ಮತ್ತೊಮ್ಮೆ ಬಂದಿದೆ. ಪ್ರಶ್ನೆ ಸಂಖ್ಯೆ 18. ಗಂಗರ ವಾಸ್ತುಶಿಲ್ಪಕ್ಕೆ ಉದಾಹರಣೆಯಾದ ಪಂಚಕೋಟ ಬಸದಿ ಎಲ್ಲಿದೆ? ಆಪ್ಷನ್ ಎ ಕಂಬದಹಳ್ಳಿ, ಆಪ್ಷನ್ ಬಿ ಶ್ರವಣಬೆಳಗೊಳ, ಆಪ್ಷನ್ ಸಿ ಮೂಡುಬಿದಿರೆ, ಆಪ್ಷನ್ ಡಿ ಹುಮಚ. ಪ್ರಶ್ನೆ ಸಂಖ್ಯೆ 19. ಗುಣಭದ್ರರ ಉತ್ತರ ಪುರಾಣ ಇದನ್ನು ಆಧಾರವಾಗಿಟ್ಟುಕೊಂಡು ಚಾವುಂಡರಾಯನು ತನ್ನ ಪುರಾಣವನ್ನು ಬರೆದನು. ಚಾವುಂಡರಾಯನ ಗುರುಗಳು ಯಾರಾಗಿದ್ದರು? ಆಪ್ಷನ್ ಎ ಅಜಿತ ಸೇನಾಚಾರ್ಯ, ಆಪ್ಷನ್ ಬಿ ಪೂಜ್ಯಪಾದ, ಆಪ್ಷನ್ ಡಿ ಸಿ ಭದ್ರಬಾಹು, ಆಪ್ಷನ್ ಡಿ ಕೊಂಡಕುಂದಾಚಾರ್ಯ. ಪ್ರಶ್ನೆ ಸಂಖ್ಯೆ 20. ಗಂಗರ ಕಾಲದಲ್ಲಿ ನಾಡಗೌಡ ಅಥವಾ ನಾಡಪ್ರಭುಗಳ ಕೆಲಸವೇನಾಗಿತ್ತು? ಆಪ್ಷನ್ ಎ ನಾಡಿನ ಆಡಳಿತ ಮತ್ತು ಕಂದಾಯ ಸಂಗ್ರಹ, ಆಪ್ಷನ್ ಬಿ ಕೇವಲ ಸೈನ್ಯ ಮುನ್ನಡೆಸುವುದು, ಆಪ್ಷನ್ ಸಿ ಧಾರ್ಮಿಕ ಕಾರ್ಯಗಳ ಉಸ್ತುವಾರಿ, ಆಪ್ಷನ್ ಡಿ ನ್ಯಾಯಾಧೀಶರ ಕೆಲಸ. ಪ್ರಶ್ನೆ ಸಂಖ್ಯೆ 21. ತಲಕಾಡಿನ ಪಾತಾಳೇಶ್ವರ ಮತ್ತು ಮರುಳೇಶ್ವರ ದೇವಾಲಯಗಳನ್ನು ನಿರ್ಮಿಸಿದ ರಾಜವಂಶ ಯಾವುದು? ಆಪ್ಷನ್ ಎ ಚೋಳರು, ಆಪ್ಷನ್ ಬಿ ಗಂಗರು, ಆಪ್ಷನ್ ಸಿ ಹೊಯ್ಸಳರು, ಆಪ್ಷನ್ ಡಿ ಕಲ್ಯಾಣಿ ಚಾಲುಕ್ಯರು. ಪ್ರಶ್ನೆ ಸಂಖ್ಯೆ 22. ಗಂಗರಾಜ ದುರ್ವಿನೀತನು ಪೂಜ್ಯಪಾದರ ಯಾವ ವ್ಯಾಕರಣ ಗ್ರಂಥಕ್ಕೆ ವೃತ್ತಿಯನ್ನು ಅಥವಾ ವ್ಯಾಖ್ಯಾನವನ್ನು ಬರೆದಿದ್ದಾನೆ? ಆಪ್ಷನ್ ಎ ಜೈನೇಂದ್ರ ವ್ಯಾಕರಣ, ಆಪ್ಷನ್ ಬಿ ಶಬ್ದಾನುಶಾಸನ, ಆಪ್ಷನ್ ಸಿ ಶಬ್ದಮಣಿ ದರ್ಪಣ, ಆಪ್ಷನ್ ಡಿ ಕಾವ್ಯಾವಲೋಕನ. ಪ್ರಶ್ನೆ ಸಂಖ್ಯೆ 23. ಗಂಗರ ಸೈನ್ಯದಲ್ಲಿದ್ದ ವೇಳೆವಾಳಿಗಳು ಎಂದರೆ ಯಾರು? ಆಪ್ಷನ್ ಎ ರಾಜನಿಗಾಗಿ ಪ್ರಾಣತ್ಯಾಗ ಮಾಡಲು ಸಿದ್ಧರಿದ್ದ ಆಪ್ತ ರಕ್ಷಕರು ಅಥವಾ ಅಂಗರಕ್ಷಕರು, ಆಪ್ಷನ್ ಬಿ ಕುದುರೆ ಸೈನಿಕರು, ಆಪ್ಷನ್ ಸಿ ಗೂಢಚಾರರು, ಆಪ್ಷನ್ ಡಿ ಗಡಿ ಕಾಯುವ ಸೈನಿಕರು.
ಪ್ರಶ್ನೆ ಸಂಖ್ಯೆ 24. ಧರ್ಮ ಮಹಾರಾಜಾಧಿರಾಜ ಎಂಬ ಬಿರುದನ್ನು ಹೊಂದಿದ ಗಂಗರಾಜ ಯಾರು? ಆಪ್ಷನ್ ಎ ಒಂದನೇ ಮಾಧವ, ಆಪ್ಷನ್ ಬಿ ದುರ್ವಿನೀತ, ಆಪ್ಷನ್ ಸಿ ಒಂದನೇ ಶಿವಮಾರ, ಆಪ್ಷನ್ ಡಿ ಮಾರಸಿಂಹ. ಪ್ರಶ್ನೆ ಸಂಖ್ಯೆ 25. ಕ್ರಿಸ್ತಶಕ 1004ರಲ್ಲಿ ಗಂಗರ ಆಡಳಿತವನ್ನು ಅಂತ್ಯಗೊಳಿಸಿದ ರಾಜವಂಶ ಯಾವುದು? ಆಪ್ಷನ್ ಎ ಚೋಳರು ಅಂದರೆ ಒಂದನೇ ರಾಜರಾಜ ಚೋಳ, ಆಪ್ಷನ್ ಬಿ ರಾಷ್ಟ್ರಕೂಟರು, ಆಪ್ಷನ್ ಸಿ ಹೊಯ್ಸಳರು, ಆಪ್ಷನ್ ಡಿ ಪಲ್ಲವರು. ಪ್ರಶ್ನೆ ಸಂಖ್ಯೆ 26. ಗಂಗರ ಕಾಲದಲ್ಲಿದ್ದ ಕಿರುಗಾನ್ ಎಂದರೆ ಯಾವ ರೀತಿಯ ತೆರಿಗೆಯಾಗಿತ್ತು? ಆಪ್ಷನ್ ಎ ಸಣ್ಣ ಪ್ರಮಾಣದ ತೆರಿಗೆ ಅಥವಾ ಮನೆ ತೆರಿಗೆ, ಆಪ್ಷನ್ ಬಿ ಭೂಕಂದಾಯ, ಆಪ್ಷನ್ ಸಿ ವಾಣಿಜ್ಯ ತೆರಿಗೆ, ಆಪ್ಷನ್ ಡಿ ನೀರಾವರಿ ತೆರಿಗೆ. ಪ್ರಶ್ನೆ ಸಂಖ್ಯೆ 27. ಕಂಬದ ಹಳ್ಳಿಯಲ್ಲಿರುವ ಪ್ರಸಿದ್ಧ ಗಂಗರ ಕಾಲದ ಸ್ಮಾರಕ ಯಾವುದು? ಆಪ್ಷನ್ ಎ ಬ್ರಹ್ಮದೇವ ಕಂಬ ಅಥವಾ ಸ್ತಂಭ, ಆಪ್ಷನ್ ಬಿ ಗೊಮ್ಮಟೇಶ್ವರ ವಿಗ್ರಹ, ಆಪ್ಷನ್ ಸಿ ಚಾವುಂಡರಾಯ ಬಸದಿ, ಆಪ್ಷನ್ ಡಿ ತಲಕಾಡು ದೇವಾಲಯ. ಪ್ರಶ್ನೆ ಸಂಖ್ಯೆ 28. ಬೃಹತ್ ಕಥೆಯನ್ನು ಪೈಶಾಚಿ ಭಾಷೆಯಿಂದ ಸಂಸ್ಕೃತಕ್ಕೆ ಅನುವಾದಿಸಿದ ಗಂಗರಾಜ ಯಾರು? ಆಪ್ಷನ್ ಎ ದುರ್ವಿನೀತ, ಆಪ್ಷನ್ ಬಿ ಶ್ರೀಪುರುಷ, ಆಪ್ಷನ್ ಸಿ ಶಿವಮಾರ, ಆಪ್ಷನ್ ಡಿ ರಾಚಮಲ್ಲ. ಪ್ರಶ್ನೆ ಸಂಖ್ಯೆ 29. ಗಂಗರ ಆಡಳಿತದಲ್ಲಿ ಗ್ರಾಮ ಮಟ್ಟದ ಆಡಳಿತಾಧಿಕಾರಿಯನ್ನು ಏನೆಂದು ಕರೆಯಲಾಗುತ್ತಿತ್ತು? ಆಪ್ಷನ್ ಎ ಗೇವುಂಡ ಅಥವಾ ಗೌಡ, ಆಪ್ಷನ್ ಬಿ ಮಹತ್ತರ, ಆಪ್ಷನ್ ಸಿ ಪಟೇಲ, ಆಪ್ಷನ್ ಡಿ ಅಧಿಕಾರಿ. ಪ್ರಶ್ನೆ ಸಂಖ್ಯೆ 30. ಕೊನೆಯ ಪ್ರಶ್ನೆ. ಗಂಗರ ರಾಜಧಾನಿಯಾಗಿದ್ದ ತಲಕಾಡನ್ನು ರಾಜರಾಜಪುರ ಎಂದು ಮರುನಾಮಕರಣ ಮಾಡಿದವರು ಯಾರು? ಆಪ್ಷನ್ ಎ ಚೋಳರು, ಆಪ್ಷನ್ ಬಿ ಹೊಯ್ಸಳರು, ಆಪ್ಷನ್ ಸಿ ರಾಷ್ಟ್ರಕೂಟರು, ಆಪ್ಷನ್ ಸಿ ರಾಷ್ಟ್ರಕೂಟರು, ಆಪ್ಷನ್ ಡಿ ವಿಜಯನಗರದ ಅರಸರು. ಹಾಗಾದರೆ ಪ್ರಸ್ತುತ ತರಗತಿಯಲ್ಲಿ ಪ್ರಾಚೀನ ಕನ್ನಡ ಸಾಹಿತ್ಯ ಮತ್ತು ರಾಜಾಶ್ರಯ ಇದರಲ್ಲಿ ಗಂಗರಿಗೆ ಸಂಬಂಧಿಸಿದಂತೆ 30 ಬಹು ಆಯ್ಕೆ ಪ್ರಶ್ನೆಗಳನ್ನು ನಾವು ನೋಡಿದ್ವಿ. ಈ 30 ಬಹು ಆಯ್ಕೆ ಪ್ರಶ್ನೆಗಳು ಪರೀಕ್ಷಾ ದೃಷ್ಟಿಯಿಂದ ಬಹಳ ಮುಖ್ಯವಾಗಿರುವಂಥ ಪ್ರಶ್ನೆಗಳಾಗಿವೆ. ಕೇವಲ ನೆಟ್ ಸ್ಲೆಟ್ ಅಷ್ಟೇ ಅಲ್ಲ, SD, FD ಇತರೆ ಎಲ್ಲ ಆಲ್ ಕನ್ನಡ ಕಾಂಪಿಟೇಟಿವ್ ಎಕ್ಸಾಮ್ಗೂ ಕೂಡ ಉಪಯುಕ್ತವಾಗಿರುವಂತಹ ಮಾಹಿತಿಗಳು ಈ ಪ್ರಶ್ನೆಗಳು. ಹಾಗೆ ಇದಕ್ಕೆ ಸರಿಯಾದಂತಹ ಉತ್ತರವನ್ನು ನೀವು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಮತ್ತು ಇದಕ್ಕೆ ಉತ್ತರವನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಆದಷ್ಟು ಸ್ವತಃ ನೀವೇ ಉತ್ತರವನ್ನು ಕಂಡುಹಿಡಿದು ಬರೆಯಲು ಪ್ರಯತ್ನಿಸಿ. ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಧನ್ಯವಾದಗಳು. ಶುಭ ದಿನ. ದಯವಿಟ್ಟು ನನ್ನ ತರಗತಿಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ಇನ್ನೂ ಹೆಚ್ಚು ತರಗತಿಗಳನ್ನು ಮಾಡಲು ನನಗೆ ಪ್ರೋತ್ಸಾಹವನ್ನು ನೀಡಿ.